ಇನ್ನು ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಪೊಲೀಸ್ ಇಲಾಖೆಯ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಮುಸ್ಲಿಂ ಯೋಜನಾ ಒಕ್ಕೂಟದ ಅಶ್ರಫ್ ಕಲ್ಲೇಗ ನೇರ ಆರೋಪ ಮಾಡಿದ್ದಾರೆ. ಇದಕ್ಕೆ ಕಾರಣ ಸರ್ಕಾರ ಅಂತ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಕೊಲೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಲಾಯಕ್ ಗೃಹ ಸಚಿವರಿಗೆ ಇಲಾಖೆಯ ಮೇಲೆ ನಿಯಂತ್ರಣ ಇಲ್ಲ. ಉಸ್ತುವಾರಿ ಸಚಿವರು ಜಿಲ್ಲೆಗೆ ಅತಿಥಿ ಉಪನ್ಯಾಸಕರಂತೆ ಬರ್ತಾರೆ. ಸ್ಪೀಕರ್ ಯುಟಿ ಖಾದರ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ. ಸರ್ಕಾರ ಮುಸಲ್ಮಾನರಿಗೆ ಕೊಟ್ಟಿದ್ದಂತ ಎಲ್ಲ ಬಿಟ್ಟಿ ಭಾಗ್ಯಗಳನ್ನ ಹಿಂಪಡೀಲಿ, ನಮಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶ ಕೊಡ್ಲಿ ಅಂತ ಸರ್ಕಾರಕ್ಕೆ ಮುಸ್ಲಿಂ ಯುವಜನ ಒಕ್ಕೂಟದ ಅಶ್ರಫ್ ಕಲ್ಲೇಗ ಒತ್ತಾಯಿಸಿದ್ದಾರೆ. ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ, ಏನಾಗ್ತದೆ ಅಂತಿಲ್ಲ, ವೈಫಲ್ಯ, ಗುಪ್ತಾಚಾರಕ್ಕೆ ಇಲಾಖೆ ಇಲ್ಲವೇ ಇಲ್ಲಿ? ಎಲ್ಲಾದ್ರೂ ಒಂದು ಇದಾದ್ರೆ ಕೂಡ ಗುಪ್ತಾಚಾರ ಇಲಾಖೆ ಗೊತ್ತಾಗ್ತದೆ. ಇವತ್ತು ಪ್ರಚೋದನಕಾರಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ನಾವು 1ಕ್ಕೆ 2 ತೆಗೆಯುತ್ತೇವೆ. ನಾವು ಇಲ್ಲಿ ಯಾರು ಭರತ್ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ, ಆ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೂ ಕೂಡ ಆಗದ ಸ್ಥಿತಿಯಲ್ಲಿ ನಾವು ಕಡಿತೇವೆ ಅಂತ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದಾನೆ. ಪೊಲೀಸ್ ಇಲಾಖೆ ನಿದ್ರಾವಸ್ಥೆಯಲ್ಲಿ ಇದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ತರೋದು ಯಾರು? ಪೊಲೀಸ್ ಇಲಾಖೆಗೆ ಸಾಧ್ಯ ಇಲ್ಲದಾದ್ರೆ, ಸರ್ಕಾರ ಸಾಧ್ಯ ಇಲ್ಲದ್ರೆ ತೊಲಗ್ಲಿ, ರಾಷ್ಟ್ರಪತಿ ಆಡಳಿತ ಆಗ್ಲಿ, ನಾವಾದ್ರೂ ನೆಮ್ಮದಿಯಲ್ಲಿ ಇಲ್ಲಿ ಬರ್ತೇವೆ. ಇಲ್ಲಿ ಶಿಕ್ಷಣ ಸಂಸ್ಥೆ ಇದೆ, ಎಲ್ಲೋ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣಕ್ಕೆ ಬೇಕಾಗಿ ಬರ್ತಾ ಇದ್ದಾರೆ. ಅವರ ಭವಿಷ್ಯವನ್ನು ರೂಪಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಇಂಥ ಪರಿಸ್ಥಿತಿ ಆದ್ರೆ ಈ ಜಿಲ್ಲೆಗೆ ಯಾರು ಬರ್ತಾರೆ? ಕಲೀಲಿಕ್ಕೆ ಬರುವುದಿಲ್ಲ, ಉದ್ಯೋಗ ಇಲ್ಲೇ ಇಲ್ಲ, ಇಲ್ಲಿ ಒಂದೇ ಒಂದು ಫ್ಯಾಕ್ಟ್ರಿ ಬರ್ತಾ ಇಲ್ಲ, ಒಂದು ಕಾರ್ಖಾನೆ ಬರ್ತಾ ಇಲ್ಲ. ನಿರಂತರ ಈಗ 1ಕ್ಕೆ 2 2ಕ್ಕೆ 2 ಹೋದ್ರೆ ಪರಿಸ್ಥಿತಿ ಏನಾಗ್ಬೋದು ಹೇಳಿ? ಇದಕ್ಕೆ ಯಾರು ಹೊಣೆ? 1 ತಿಂಗಳಲ್ಲಿ ಜಿಲ್ಲೆಯಲ್ಲಿ 3 ಕೊಲೆ ಆಗಿದೆ. ಯಾವುದಕ್ಕೆ ಕೊಲೆ ಆಗಿದೆ? ಏನಾದರೂ ಯಾರಿಗಾದ್ರೂ ಲಾಭ ಇದೆ? ಇವತ್ತು ನಡೆದ 144 ಸೆಕ್ಷನ್ ಹಾಕಿದ್ದಾರೆ. ಇನ್ನು ವ್ಯಾಪಾರಸ್ಥರು 1 ತಿಂಗಳು ಪಾಪ ಅವರು ಬಾಡಿಗೆ ಕೊಡ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಸುಸೈಡ್ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸರ್ಕಾರಕ್ಕೆ ಇಷ್ಟಾದರೂ ಅವರ ಬಿಟ್ಟಿ ಭಾಗ್ಯ ಬೇಡ. ನಮ್ಗೆ ಬಿಟ್ಟಿ ಭಾಗ್ಯ, ಮುಸಲ್ಮಾನರು ಕೊಡೋ ಬಿಟ್ಟಿ ಭಾಗ್ಯಗಳನ್ನೆಲ್ಲ ತಗೊಳ್ಳಿ, ನಮಗೆ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಇಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾಂಗ್ರೆಸ್ ಸರ್ಕಾರವನ್ನು ನಂಬಿಕೊಂಡು ಈ ಮುಸಲ್ಮಾನರು ಮತ ಹಾಕಿದ್ರಲ್ಲ, ಇವತ್ತು ಯಾರಲ್ಲಿ ಕೇಳಬೇಕಾಗಿದೆ? ಸಿದ್ದರಾಮಯ್ಯ ಇದಕ್ಕೆ ಹೊಣೆ. ನಾವು ಏನೋ ಒಂದು ಈ ಮುಸಲ್ಮಾನರು ಇಲ್ಲ ಜಿಲ್ಲೆಯ ರಾಜ್ಯದ ಸಿದ್ದರಾಮಯ್ಯನ ಮೇಲೆ ಒಂದು ವಿಶ್ವಾಸವಿಟ್ಟು ಇವತ್ತು ಮತ ಹಾಕಿದ್ರು. ನಾವು ನೆಮ್ಮದಿಯಾಗಿ ಬದುಕಬಹುದು ಎಂಬ ದೃಷ್ಟಿಯಲ್ಲಿ ಇವತ್ತು ಹಾಕಿದ್ರು. ಆದ್ರೆ ಇಲ್ಲಿ ನೆಮ್ಮದಿಗೆ ಶಾಂತಿ ಸೌಹಾರ್ದಕ್ಕೆ ಇವತ್ತು ಧಕ್ಕೆ ಆಗಿದೆ. ಈ ರೀತಿ ಆದ್ರೆ ಈ ಪರಿಸ್ಥಿತಿ ಏನಾಗ್ಬೋದು ಈ ಜಿಲ್ಲೆ ಅಂತ ನಾವು ಇವತ್ತು ನಾವು ಹಿಂದೂ ಸಹೋದರರು, ಮುಸ್ಲಿಂ ಸಹೋದರರು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಶಾಸಕರು ಕೂಡ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಅವರನ್ನು ಕೂಡ ಅವರ ಮೇಲೆ ಆಕ್ಷನ್ ತೆಗಿಲಿಕ್ಕೆ ಆಗ್ತಾರೆ. ಒಬ್ಬ ಜವಾಬ್ದಾರಿಯುತ ಶಾಸಕ ಆದ ಮೇಲೆ ಎಲ್ಲರಿಗೂ ಶಾಸಕ. ಅಂತ ಶಾಸಕ ಇವತ್ತು ಪ್ರಚೋದನಕ್ಕೆ ಭಾಷಣ ಮಾಡಿದಾಗ ಈ ಅವಿವೇಕಿ ಯುವಕರು ಏನ್ ಮಾಡ್ಬೇಕು ಹೇಳಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.